ಇದು ಮಾಡುತ್ತೇವೆ ಎಂದು ಒಂದ್ ದಿವಸ ನಲ್ಲಿ ನೀರು ಕುಡ್ದೇ ಇಲ್ಲ ನಾವು. ನೀರಿನ ಅಭಾವ ಬಹಳ ತೊಂದರೆ ಆಗಿದೆ ಕಾಳಹಳ್ಳಿ ಗ್ರಾಮದಲ್ಲಿ. ನೀರು ಬಿಡ್ತೀವಿ ಅಂತ ಕೊಳೆ ಹಾಕಿದ್ರು, ನೀರು ಬಿಟ್ಕೊಡಿ. ಕಾಳಹಳ್ಳಿ ಗ್ರಾಮಕ್ಕೆ ನೀರು ಬೇಕೇ ಬೇಕು. ನಾವೆಲ್ಲೂ ಹೊತ್ಕೊಂಬರಕ್ಕಾಗಲ್ಲ. ಏನು ನಮ್ಮ ನೀರು ಸಮಸ್ಯೆ ಆಗ್ತದೆ, ನೀರು ಬಿಟ್ಕೊಡಿ ಸರ್. ಮಾಡೋದ್ಮೇಲೆ ಇಲ್ಲಿ ಗಾಡಿಗಳೆಲ್ಲ ಹೋಯ್ತಾ ಇರಲಿಲ್ಲ, ಸೈಲೆನ್ಸರ್ ಹೊಡಿಯೋದು. ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ ಈ ಕಡೆ ಆ ಕಡೆ ಸ್ಲೋಪ್ ಮಾಡ್ದ. ಇದಕ್ಕೆ ಒಂದು ದಿವಸ ಕ್ಯೂರಿಂಗ್ ಮಾಡಿಲ್ಲ, ಒಂದು ದಿವಸನೂ ಕ್ಯೂರಿಂಗ್ ಮಾಡಲೇ ಇಲ್ಲ. ಸಮಸ್ಯೆ ಏನು ಅಂದರೆ ಒಂದಲ್ಲಿ ನೀರು ಬಂದ್ರೆ ಒಂದಲ್ಲಿ ಬರಲ್ಲ. ಅವ್ನ ಗೇಟ್ ವಾಲ್ಗಳನ್ನು ಸರಿಯಾಗಿ ಮಡಗಿಲ್ಲ, ಕಾಮಗಾರಿ ಹಾಂ. ನಾವು ಇಂಜಿನಿಯರ್ಗೆಲ್ಲ ಕಂಪ್ಲೇಂಟ್ ಅಲ್ಲ, ಆಫೀಸ್ಗೆಲ್ಲ ಹೋಗಿ ಹೇಳಿದ್ದೀವಿ. ಈಗ AW ಫೋನ್ ಮಾಡಿದ್ರೆ ಅವನು ಫೋನ್ ಎತ್ತಲ್ಲ, ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಅವರು ಎತ್ತಲ್ಲ. ಸಮಸ್ಯೆ ಇದು ಮಾಡುತ್ತೇವೆ ಎಂದು ಒಂದು ದಿವಸ ನಲ್ಲಿ ನೀರು ಕುಡ್ದೇ ಇಲ್ಲ ನಾವು. ಇದು ಪಿಸ್ಟಿನ ಬಿಡ್ತಾರಲ್ಲ, ಅದು ಗ್ಯಾಪು ಸರ್, ಅದು ಗ್ಯಾಪ್ ಹೊಡಿತಾ ಇದೆ. ಅಳತೆ ಮೇಲೆ ನೀರು 3 ದಿವ್ಸಕ್ಕೆ ಒಂದ್ಸಾರಿ ಬಿಡ್ತಾರೆ. ಹಾಂ, ದನಕರ್ಗಳಿಗೆ ಹೊರಗಡೆ ಕುಡ್ಸಕ್ಕೆ ನೀರಿಲ್ಲ. ಎಲ್ಲಾರು ನೋಡಿ ಇವನು ಮಾಡಿರೋ ಕೆಲಸ, ಪೈಪ್ಲೈನ್ ಮಾಡಿರೋದಲ್ಲ, ಊರ್ಜಿತವಾದ ಕೆಲಸ ಎಲ್ಲೂ ಮಾಡಿಲ್ಲ ಅವನು. ಹಾಂ, ಪಂಚಾಯತಿಗೆ ಹೇಳಿದ್ರೆ ಅಲ್ಲಿಗೆ ಹೋಗಿ ಫೋನ್ ಮಾಡಿ ಅಂತಾರೆ ಅವರು. ಹಾಂ, ನಮ್ಮ ಹ್ಯಾಂಡ್ ಅವರು ಕೊಟ್ಟಿಲ್ಲ ಇನ್ನೂ, ನೀವು ಅಲ್ಲೋಗಿ ಕೇಳ್ಕೊಳ್ಳಿ, ಅವ್ರನ್ನೂ ಕೇಳಿ ಆಫೀಸ್ಗೆ ಹೋಗಿ. ನೀರು ಬಿಡ್ತೀವಿ ಅಂತ ಕೊಳೆ ಹಾಕಿದ್ರು, ನೀರು ಬಿಟ್ಕೊಡ್ಲಿ ಅಷ್ಟೇ ನಮಗೆ ಬೇಕಾಗಿ. ಈಗ ನಾವೆಲ್ಲೂ ಹೊತ್ಕೊಂಬರಕ್ಕಾಗಲ್ಲ. ಏನು ನಮ್ಮ ನೀರು ಸಮಸ್ಯೆ ಆಗ್ಬಿಟ್ಟದ, ನೀರು ಬಿಟ್ಕೊಡಿ ಸರ್. ನಮ್ಗೆ ಸುಮಾರು ದಿನ ಆಗದೆ ಸರ್, 1 ವರ್ಷಕ್ಕೆ ಒಂದೇ ಸಲ ತೊಳೆಯೋದು ಸರ್. 6-7 ತಿಂಗಳಾಗದೆ, ವರ್ಷಕ್ಕೆ 1 ಸಲ 2 ಸಲ 3 ಸಲ ಕಂದಾಯಕ್ಕೆ ಬಂದ್ಬಿಡ್ತಾರೆ. ಕೇಳಿದ್ರೆ ಎಲ್ಲ ಗೊತ್ತಾದಲ್ಲ, ಎಲ್ಲ ಬತ್ತದೆ ಅಂತ ಹೇಳ್ತಾರೆ ಸರ್. ಇಲ್ಲಿ ನೀರು 6 ಅರ್ಬಿ 4 ಅರ್ಬಿ 3 ಅರ್ಬಿ ಮೇಲೆ ನೀರು ಸಿಗ್ತಾ ಇಲ್ಲ. ದನಕರ ಹೊರಗಡೆ ಎಲ್ಲೂ ಬೋರು ಇಲ್ಲದ್ರಿಂದ, ಬಾವಿ ಇಲ್ಲದ್ರಿಂದ ತುಂಬ ತೊಂದರೆ ಆಗದೆ. ಆದಾಯ ಹಾಳು ಮಾಡಿ ಇಕ್ಕಿಬಿಟ್ರು. ಅವ್ರು ಬರೋದಕ್ಕೆ ಮುಂಚೆ ಊರು ಚೆನ್ನಾಗಿತ್ತು, ಈಗ ಅವ್ರು ಬಂದಮೇಲೆ ಊರೆಲ್ಲ ಹಾಳಾಗೋಯ್ತು. ಈಗ ಬಾಗಿಲಿಗೆ ಏನಕ್ಕೆ ಹಾಕಿದ್ರು ಅವರು, ಕೊಳೆ ಏನಕ್ಕೆ ಹಾಕಿದ್ರು? ಹಾಕಿದ್ಮೇಲೆ ನಮ್ಗೆ ಸೌಲಭ್ಯ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಅದು ಕಿತ್ತಾಕ್ಬೇಕು. ನೀರಿಂದೇ ಸಮಸ್ಯೆ, ನೀರಿಂದೇ ಸಮಸ್ಯೆ. ಈಗ ರೋಡೊಂದು ಸಮಸ್ಯೆ. ಈಗ ರೋಡ್ಗೆ ಫಸ್ಟು ಕ್ಲೀನಾಗಿತ್ತು ರೋಡು, ಈಗ ಅವ್ರು ಬಂದು ಕಿತ್ತಾಕಿದ್ರು. ಅದನ್ನು ಕ್ಲೀನ್ ಮಾಡ್ಬೇಕು ತಾನೆ, ಅವ್ರ ತಾನೇ ಕರ್ತವ್ಯ. ಈಗ ಅವ್ರು ಕ್ಲೀನ್ ಮಾಡಿಕೊಡ್ಲಿ, ನಮ್ಗೆ ನೀರು ಸರಿಯಾಗಿ ಬಿಟ್ಕೊಡ್ಲಿ. ಈಗ ಇದ್ದೀರಿ ಅದೇ ಈಗ ಬಿಡ್ತಾರೆ 1 ಗಂಟೆ ಟೈಮು. ಅವು ನೀರು ಎಟಕ್ದವ್ರಿಗೆ ಎಟಕ್ತು, ಇಲ್ದವ್ರಿಗಿಲ್ಲ. ನೀರಿನ ಅಭಾವ ಬಹಳ ತೊಂದರೆ ಆಗಿದೆ ಕಾಳಹಳ್ಳಿ ಗ್ರಾಮದಲ್ಲಿ. ಯಾರು ರೆಸ್ಪಾನ್ಸ್ ಕೊಡ್ತಾರೆ, ಪಂಚಾಯತಿಂದನೂ ಕೊಡ್ತಾರೆ, ಯಾರೋ PDO ಮಲ್ಲೇಶ್ವರ ಹೇಳಿದ್ರು ಮಾನ್ಯತೆ ಕೊಡ್ತಾರೆ, ಈಗ ಬಂದಿರೋ PDO ಮಾನ್ಯತೆ ಕೊಡ್ತಾರೆ ಸರ್. ಇಂಜಿನಿಯರ್ಗಳು ಮಾನ್ಯತೆ ಕೊಡ್ತಾರೆ, ಯಾವತ್ತೂ ಸ್ಪಂದಿಸ್ತಾ ಇಲ್ಲ ಕಾಳಹಳ್ಳಿ ಗ್ರಾಮಕ್ಕೆ. ಕಂದಾಯ ಮಾತ್ರ ವರ್ಷ ಬಂದು ಪಕ್ಕ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಊರು ಅಭಿವೃದ್ಧಿ ಯಾವುದು ಒಂದು ಪೈಸನೂ ಆಗಿಲ್ಲ. ಒಂಚೂರು ಮುತರ್ಜಿ ಕೊಟ್ಟು ಕಾಳಹಳ್ಳಿ ಗ್ರಾಮಕ್ಕೆ ನೀರಿನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಅದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದೀವಿ. ನೀರು ಬರೋದು ಹಾಕಿದ್ರೆ ಏನ್ ಮಾಡಕ್ಕೆ, ಕೆಳಗಡೆಯಿಂದ 2 ಮೇಲಿಂದ ಹೊರ್ತಾ ಇದೀವಿ. ರೈತರಿಗೆಲ್ಲ ಹೇಳಿದ್ವಿ ಸಹ, ಅವರು ಆ ತಲೆಗೆ ಐಕೋತಾ ಇಲ್ಲ. ಅಲ್ಲಿ ಕೆಳಗೆ ಬರ್ತಾವೆ, ಇಲ್ಲಿಗೆ ಬರ್ತಾ ಇಲ್ಲ ನಮಗೆ. ನೀರು ಬಿಟ್ಟಾಗ ನಾನು ಅಲ್ಲಿ ಇಲ್ಲಿ ಹಿಡ್ಕೊ ಬಂದಿದ್ದೆ. ನೀರು 3-4 ಮನೆಗೆ ನೀರು ಎತ್ತಕ್ಕಿಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.